ಗ್ಯಾರಂಟಿಯನ್ನ ಜಾರಿ ತಂದು ಅದ್ರ ಉಪಯೋಗ ಇಡೀ ರಾಜ್ಯದ ಜನ ಅದ್ರ ಪ್ರಯೋಜನವನ್ನು ಪಡಿತಾರೆ. ಈ ಪ್ರಯೋಜನ ಪಡಿತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯವರು ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಇದೇನ ಚುನಾವಣೆಗೆ ಗಿಮಿಕ್ ಮಾಡ್ತಿದ್ರೆ ಈಗ ಈ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರದಲ್ಲಿ ಇವೆಲ್ಲ ಬಾಗಿಲು ಬಂದಾಗ್ತವೆ. ಈಗ ಎಲ್ಲೂ ಕೂಡ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋಂಥ ಮಾತಿನಿತ್ತು. ಅದೇ ನಾನು ಇವತ್ತು ಮುಂದೆ ಇಟ್ಟಿರೋ ಉದಾಹರಣೆಯಾಗಿ ನಾನೇ ನನ್ನ ಕ್ಷೇತ್ರಕ್ಕೆ ಇಷ್ಟೆಲ್ಲ ಬಾಕಿಗಳನ್ನ ಕೊಡೋ ಮುಖಾಂತರ ಹಿಂದಿನ ಬಿಜೆಪಿ ಸರ್ಕಾರದ ಅನೇಕ ಕಾಂಟ್ರಾಕ್ಟ್ ಬಿಲ್ ಅನ್ನ ಹಂತವಾಗಿ ಕೊಡೋದ್ರ ಮುಖಾಂತರ ಇವತ್ತು ಇಷ್ಟು 194 ಕೋಟಿ ಹಣ ಇವತ್ತು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ 8-9 ತಿಂಗಳಲ್ಲಿ ಸರ್ಕಾರದ ಹಣ ಇತ್ತು. ಇನ್ನು ಅನೇಕ ನಮಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಹಣ ಬಹಳಷ್ಟು ಇದೆ. ಇವತ್ತು ನಮ್ಮ ಸರ್ಕಾರ ಇಡೀ ರಾಜ್ಯದಲ್ಲಿ ಕೂಡ ಬಾಕಿಗಳನ್ನ ಕೊಡುವ ಮುಖಾಂತರ ಎಲ್ಲ ಶಾಸಕರು ಕೂಡ ಇದೇ ರೀತಿಯ ಹಣವನ್ನು ಕೊಡುವ ಮುಖಾಂತರ ಅಭಿವೃದ್ಧಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ, ಬಡವರ ಕಾರ್ಯಕ್ರಮ, ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನ, ನಗರ ಪ್ರದೇಶದ ಅಭಿವೃದ್ಧಿಯನ್ನ ಏನಾದ್ರೂ ನಾವು ಕಾಣ್ತಿದ್ವಿ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಧೈರ್ಯವಾಗಿ ಇವತ್ತು ಬಿಜೆಪಿ ಚುನಾವಣೆಯನ್ನು ನಡೆಸ್ತಾರೆ. ಇವತ್ತಿನ ಚುನಾವಣೆ ಬರುತ್ತೆ, ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಇಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ ಏನು ಘನ ಕಾರ್ಯ ಮಾಡಿದೆ? ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ದೊಡ್ಡದು ನಮ್ಮ ಕಣ್ಣಿಗೆ ಕಾಣುವಂತಂದ್ರೆ ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಯಾರು ಕಟ್ಟಿದ್ದು? ನಮ್ಮದೇ ಸರ್ಕಾರ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.